ಮಂತ್ರಿ ಮಾಲ್ ಸೀಸ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮಲ್ಲೇಶ್ವರಂನ ಮಂತ್ರಿ ಮಾಲ್ಗೆ ಏನು ಬೀಗ ಹಾಕಲಾಗಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ತಿ ತೆರಿಗೆ ಬಾಕಿ ಇರೋ ಹಿನ್ನೆಲೆಯಲ್ಲಿ ಜಿಬಿಎ ಮಂತ್ರಿ ಮಾಲ್ಗೆ ಬೀಗ ಹಾಕಿದೆ. ಹಾಗಾಗಿ ಮಾಲ್ಗೆ ಕೆಲಸಕ್ಕೆ ಅಂತ ಬಂದಂತಹ ಸಿಬ್ಬಂದಿ ಕಂಗಾಲಾಗಿದ್ದಾರೆ. ಆದ್ರೆ ಆಸ್ತಿ ತೆರಿಗೆ ಪಾವತಿ ಮಾಡಿಲ್ಲ ಮಾಲ್ನವರು. ಹಾಗಾಗಿ ಜಿಬಿಎ ಅನೇಕ ಬಾರಿ ನೋಟಿಸ್ ಕೊಟ್ಟು ಕೂಡ ತೆರಿಗೆ ಪಾವತಿ ಮಾಡಿಲ್ಲ. ಆದರೆ ದಿನೇಶ್ ಗುಂಡೂರಾವ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ಸರ್ಕಾರ ನೇಮಕ ಮಾಡಿದೆ. ಸದ್ಯದಲ್ಲಿ ಮಲ್ಲೇಶ್ವರಂನ ಮಂತ್ರಿ ಮಾಲ್ಗೆ ಬೀಗ ಹಾಕಿರೋ ಹಿನ್ನೆಲೆ ಅಲ್ಲಿ ಸಿಬ್ಬಂದಿ ಕಂಗಾಲಾಗಿದ್ದಾರೆ ಕೆಲಸಕ್ಕೆ ಬಂದವರು. ಆದ್ರೆ ಮಾಲ್ನವರು ಓನರ್ಸ್ ಕಟ್ಟಿಲ್ಲ, ಅಲ್ಲಿ ಆಸ್ತಿ ತೆರಿಗೆ ಕಟ್ಟಿಲ್ಲ. ಅನೇಕ ಬಾರಿ ನೋಟಿಸ್ ನೀಡಿದ್ರು ಕೂಡ ಆಸ್ತಿ ತೆರಿಗೆ ಕಟ್ಟಿಲ್ಲ. ತೆರಿಗೆ ಕಟ್ಟಿ ಅಂದ್ರೆ ಡೋಂಟ್ ಕೇರ್ ಅಂದಿರುವಂತಹ ಮಂತ್ರಿ ಮಾಲ್ಗೆ ಇವತ್ತು ಬೀಗ ಹಾಕುವಂತ ಒಂದು ಕೆಲಸವನ್ನು ಜಿಬಿಎ ಅಧಿಕಾರಿಗಳು ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 6 ರಿಂದ 7 ಗಂಟೆ ಸುಮಾರಿಗೆ ಬಂದಂತಹ ಜಿಬಿಎ ಅಧಿಕಾರಿಗಳು ನೇರವಾಗಿ ಮಂತ್ರಿ ಮಾಲ್ ಅನ್ನು ಸೀಸ್ ಮಾಡಿದ್ದಾರೆ. ಅಲ್ಲಿ ನೋಟಿಸ್ ಕೂಡ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಟ್ರೇಡ್ ಲೈಸೆನ್ಸ್ ಅನ್ನು ಅಂದ್ರೆ ರದ್ದು ಮಾಡ್ತೀವಿ, ಜೊತೆಗೆ ಎಲ್ಲಿವರೆಗೆ ನೀವು ತೆರಿಗೆಯನ್ನು ಪಾವತಿ ಮಾಡಲು ಅಲ್ಲಿವರೆಗೆ ಇದು ಅವಕಾಶ ಅಂದ್ರೆ ವಾಣಿಜ್ಯ ಚಟುವಟಿಕೆ ಅವಕಾಶ ಕೊಡಲ್ಲ ಅಂತ ಸ್ಪಷ್ಟ ಸಂದೇಶವನ್ನು ಜಿಬಿಎ ಅಧಿಕಾರಿಗಳು ಮಾಡಿದ್ದಾರೆ. ಯಾಕಂದ್ರೆ ಇದು ಈ ಹಿಂದೆ ಕೂಡ ಮಂತ್ರಿ ಮಾಲ್ಗೆ ಇವರು ನೋಟಿಸ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ರು. ತೆರಿಗೆ ಪಾವತಿ ಮಾಡುವ ಕಾರಣಕ್ಕಾಗಿ ಪಾವತಿ ಮಾಡದ ಕಾರಣಕ್ಕಾಗಿ ನೋಟಿಸ್ ಕೊಡುವಂತಹ ಒಂದು ಕೆಲಸ ಮಾಡಿದ್ರು. 2021ರಲ್ಲಿ ಕೂಡ ಒಮ್ಮೆ ಇದನ್ನು ಸೀಸ್ ಮಾಡಿದ್ರು. ತದನಂತರದ 2023ರಲ್ಲಿ ಕೂಡ ಇದೇ ರೀತಿಯ ಜಟಾಪಟಿ ನಡೆದಿತ್ತು. 2025ರ ಜನವರಿಯಲ್ಲಿ ಮೊದಲಿಗೆ ಮತ್ತೆ ಟ್ಯಾಕ್ಸ್ ಪೇ ಮಾಡುವಂತ ನೋಟಿಸ್ ಕೊಡುವಂತ ಕೆಲಸವನ್ನು ಮಾಡಿದ್ರು. ಅವತ್ತು ಕೂಡ ಆ ಒಂದು ನೋಟಿಸ್ಗೆ ಡೋಂಟ್ ಕೇರ್ ಎಂದಿದ್ರು. ಅದಾದ ನಂತರ ಮತ್ತೊಂದು ನೋಟಿಸ್ ಕೊಟ್ಟಿದ್ರು. ಆ ನೋಟಿಸ್ ಕೂಡ ಡೋಂಟ್ ಕೇರ್ ಎಂದಿದ್ರು. ಸರಿಸುಮಾರು 30,81,45,600 ರೂಪಾಯಿ ತೆರಿಗೆಯನ್ನು ಬಾಕಿ ಉಳಿಸಿಕೊಂಡಿದ್ರು. ಈ ಹಿನ್ನೆಲೆ ಇವತ್ತು ಸೀಸ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಟ್ ಇದುವರೆಗೂ ಕೂಡ ಟ್ಯಾಕ್ಸ್ ಪೇ ಮಾಡುವಂತಹ ಯಾವುದೇ ರೀತಿಯ ಪ್ರಕ್ರಿಯೆ ಶುರುವಾಗದಂತಹ ಹಿನ್ನೆಲೆ ಇನ್ನೂ ಕೂಡ ಇಲ್ಲಿ ಯಾವುದೇ ರೀತಿಯ ಮೂವ್ಮೆಂಟ್ ಆಗ್ತಾ ಇಲ್ಲ. ಅಂದ್ರೆ ವಾಣಿಜ್ಯ ಚಟುವಟಿಕೆ ಯಾವುದೇ ರೀತಿಯ ಅವಕಾಶ ಕೊಡಲ್ಲ ಅಂತ ಸ್ಪಷ್ಟ ಸಂದೇಶವನ್ನು ಜಿಬಿಎ ಅಧಿಕಾರಿಗಳು ಕೊಟ್ಟಿದ್ದಾರೆ. ಎಲ್ಲಿವರೆಗೆ ನೀವು ಟ್ಯಾಕ್ಸ್ ಪೇ ಮಾಡಲು ಅಲ್ಲಿವರೆಗೂ ವಾಣಿಜ್ಯ ಚಟುವಟಿಕೆ ಅವಕಾಶ ಕೊಡಲ್ಲ ಅಂದಿದ್ದಾರೆ. ಈಗ ಇನ್ಮೇಲೆ ಏನಾದ್ರೂ ಇವರು ಟ್ಯಾಕ್ಸ್ ಅನ್ನು ಪೇ ಮಾಡಿದ್ರೆ ಮಾತ್ರ ಈ ಒಂದು ಮಂತ್ರಿ ಮಾಲ್ ಅಲ್ಲಿ ಮತ್ತೆ ವಾಣಿಜ್ಯ ಚಟುವಟಿಕೆ ಅವಕಾಶ ಸಿಗಲಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರಿನ ಮಂತ್ರಿ ಮಾಲ್ ಸೀಸ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮಲ್ಲೇಶ್ವರಂನ ಮಂತ್ರಿ ಮಾಲ್ಗೆ ಏನು ಬೀಗ ಹಾಕಲಾಗಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ತಿ ತೆರಿಗೆ ಬಾಕಿ ಇರೋ ಹಿನ್ನೆಲೆಯಲ್ಲಿ ಜಿಬಿಎ ಮಂತ್ರಿ ಮಾಲ್ಗೆ ಬೀಗ ಹಾಕಿದೆ. ಹಾಗಾಗಿ ಮಾಲ್ಗೆ ಕೆಲಸಕ್ಕೆ ಅಂತ ಬಂದಂತಹ ಸಿಬ್ಬಂದಿ ಕಂಗಾಲಾಗಿದ್ದಾರೆ. ಆದ್ರೆ ಆಸ್ತಿ ತೆರಿಗೆ ಪಾವತಿ ಮಾಡಿಲ್ಲ ಮಾಲ್ನವರು. ಹಾಗಾಗಿ ಜಿಬಿಎ ಅನೇಕ ಬಾರಿ ನೋಟಿಸ್ ಕೊಟ್ಟು ಕೂಡ ತೆರಿಗೆ ಪಾವತಿ ಮಾಡಿಲ್ಲ. ಆದರೆ ದಿನೇಶ್ ಗುಂಡೂರಾವ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ಸರ್ಕಾರ ನೇಮಕ ಮಾಡಿದೆ. ಸದ್ಯದಲ್ಲಿ ಮಲ್ಲೇಶ್ವರಂನ ಮಂತ್ರಿ ಮಾಲ್ಗೆ ಬೀಗ ಹಾಕಿರೋ ಹಿನ್ನೆಲೆ ಅಲ್ಲಿ ಸಿಬ್ಬಂದಿ ಕಂಗಾಲಾಗಿದ್ದಾರೆ ಕೆಲಸಕ್ಕೆ ಬಂದವರು. ಆದ್ರೆ ಮಾಲ್ನವರು ಓನರ್ಸ್ ಕಟ್ಟಿಲ್ಲ, ಅಲ್ಲಿ ಆಸ್ತಿ ತೆರಿಗೆ ಕಟ್ಟಿಲ್ಲ. ಅನೇಕ ಬಾರಿ ನೋಟಿಸ್ ನೀಡಿದ್ರು ಕೂಡ ಆಸ್ತಿ ತೆರಿಗೆ ಕಟ್ಟಿಲ್ಲ. ತೆರಿಗೆ ಕಟ್ಟಿ ಅಂದ್ರೆ ಡೋಂಟ್ ಕೇರ್ ಅಂದಿರುವಂತಹ ಮಂತ್ರಿ ಮಾಲ್ಗೆ ಇವತ್ತು ಬೀಗ ಹಾಕುವಂತ ಒಂದು ಕೆಲಸವನ್ನು ಜಿಬಿಎ ಅಧಿಕಾರಿಗಳು ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 6 ರಿಂದ 7 ಗಂಟೆ ಸುಮಾರಿಗೆ ಬಂದಂತಹ ಜಿಬಿಎ ಅಧಿಕಾರಿಗಳು ನೇರವಾಗಿ ಮಂತ್ರಿ ಮಾಲ್ ಅನ್ನು ಸೀಸ್ ಮಾಡಿದ್ದಾರೆ. ಅಲ್ಲಿ ನೋಟಿಸ್ ಕೂಡ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಟ್ರೇಡ್ ಲೈಸೆನ್ಸ್ ಅನ್ನು ಅಂದ್ರೆ ರದ್ದು ಮಾಡ್ತೀವಿ, ಜೊತೆಗೆ ಎಲ್ಲಿವರೆಗೆ ನೀವು ತೆರಿಗೆಯನ್ನು ಪಾವತಿ ಮಾಡಲು ಅಲ್ಲಿವರೆಗೆ ಇದು ಅವಕಾಶ ಅಂದ್ರೆ ವಾಣಿಜ್ಯ ಚಟುವಟಿಕೆ ಅವಕಾಶ ಕೊಡಲ್ಲ ಅಂತ ಸ್ಪಷ್ಟ ಸಂದೇಶವನ್ನು ಜಿಬಿಎ ಅಧಿಕಾರಿಗಳು ಮಾಡಿದ್ದಾರೆ. ಯಾಕಂದ್ರೆ ಇದು ಈ ಹಿಂದೆ ಕೂಡ ಮಂತ್ರಿ ಮಾಲ್ಗೆ ಇವರು ನೋಟಿಸ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ರು. ತೆರಿಗೆ ಪಾವತಿ ಮಾಡುವ ಕಾರಣಕ್ಕಾಗಿ ಪಾವತಿ ಮಾಡದ ಕಾರಣಕ್ಕಾಗಿ ನೋಟಿಸ್ ಕೊಡುವಂತಹ ಒಂದು ಕೆಲಸ ಮಾಡಿದ್ರು. 2021ರಲ್ಲಿ ಕೂಡ ಒಮ್ಮೆ ಇದನ್ನು ಸೀಸ್ ಮಾಡಿದ್ರು. ತದನಂತರದ 2023ರಲ್ಲಿ ಕೂಡ ಇದೇ ರೀತಿಯ ಜಟಾಪಟಿ ನಡೆದಿತ್ತು. 2025ರ ಜನವರಿಯಲ್ಲಿ ಮೊದಲಿಗೆ ಮತ್ತೆ ಟ್ಯಾಕ್ಸ್ ಪೇ ಮಾಡುವಂತ ನೋಟಿಸ್ ಕೊಡುವಂತ ಕೆಲಸವನ್ನು ಮಾಡಿದ್ರು. ಅವತ್ತು ಕೂಡ ಆ ಒಂದು ನೋಟಿಸ್ಗೆ ಡೋಂಟ್ ಕೇರ್ ಎಂದಿದ್ರು. ಅದಾದ ನಂತರ ಮತ್ತೊಂದು ನೋಟಿಸ್ ಕೊಟ್ಟಿದ್ರು. ಆ ನೋಟಿಸ್ ಕೂಡ ಡೋಂಟ್ ಕೇರ್ ಎಂದಿದ್ರು. ಸರಿಸುಮಾರು 30,81,45,600 ರೂಪಾಯಿ ತೆರಿಗೆಯನ್ನು ಬಾಕಿ ಉಳಿಸಿಕೊಂಡಿದ್ರು. ಈ ಹಿನ್ನೆಲೆ ಇವತ್ತು ಸೀಸ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಟ್ ಇದುವರೆಗೂ ಕೂಡ ಟ್ಯಾಕ್ಸ್ ಪೇ ಮಾಡುವಂತಹ ಯಾವುದೇ ರೀತಿಯ ಪ್ರಕ್ರಿಯೆ ಶುರುವಾಗದಂತಹ ಹಿನ್ನೆಲೆ ಇನ್ನೂ ಕೂಡ ಇಲ್ಲಿ ಯಾವುದೇ ರೀತಿಯ ಮೂವ್ಮೆಂಟ್ ಆಗ್ತಾ ಇಲ್ಲ. ಅಂದ್ರೆ ವಾಣಿಜ್ಯ ಚಟುವಟಿಕೆ ಯಾವುದೇ ರೀತಿಯ ಅವಕಾಶ ಕೊಡಲ್ಲ ಅಂತ ಸ್ಪಷ್ಟ ಸಂದೇಶವನ್ನು ಜಿಬಿಎ ಅಧಿಕಾರಿಗಳು ಕೊಟ್ಟಿದ್ದಾರೆ. ಎಲ್ಲಿವರೆಗೆ ನೀವು ಟ್ಯಾಕ್ಸ್ ಪೇ ಮಾಡಲು ಅಲ್ಲಿವರೆಗೂ ವಾಣಿಜ್ಯ ಚಟುವಟಿಕೆ ಅವಕಾಶ ಕೊಡಲ್ಲ ಅಂದಿದ್ದಾರೆ. ಈಗ ಇನ್ಮೇಲೆ ಏನಾದ್ರೂ ಇವರು ಟ್ಯಾಕ್ಸ್ ಅನ್ನು ಪೇ ಮಾಡಿದ್ರೆ ಮಾತ್ರ ಈ ಒಂದು ಮಂತ್ರಿ ಮಾಲ್ ಅಲ್ಲಿ ಮತ್ತೆ ವಾಣಿಜ್ಯ ಚಟುವಟಿಕೆ ಅವಕಾಶ ಸಿಗಲಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಮಂತ್ರಿ ಮಾಲ್ ಸೀಸ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ.
ಮಲ್ಲೇಶ್ವರಂನ ಮಂತ್ರಿ ಮಾಲ್ಗೆ ಏನು ಬೀಗ ಹಾಕಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ತಿ ತೆರಿಗೆ ಬಾಕಿ ಇರೋ ಹಿನ್ನೆಲೆಯಲ್ಲಿ ಜಿಬಿಎ ಮಂತ್ರಿ ಮಾಲ್ಗೆ ಬೀಗ ಹಾಕಿದೆ. ಹಾಗಾಗಿ ಮಾಲ್ಗೆ ಕೆಲಸಕ್ಕೆ ಅಂತ ಬಂದಂತಹ ಸಿಬ್ಬಂದಿ ಕಂಗಾಲಾಗಿದ್ದಾರೆ. ಆದ್ರೆ ಆಸ್ತಿ ತೆರಿಗೆ ಪಾವತಿ ಮಾಡಿಲ್ಲ ಮಾಲ್ನವರು. ಹಾಗಾಗಿ ಜಿಬಿಎ ಅನೇಕ ಬಾರಿ ನೋಟಿಸ್ ಕೊಟ್ಟರು ಕೂಡ ತೆರಿಗೆ ಪಾವತಿ ಮಾಡಿಲ್ಲ. ಆದ್ರೆ ದಿನೇಶ್ ಗುಂಡೂರಾವ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ಸರ್ಕಾರ ನೇಮಕ ಮಾಡಿದೆ. ಸದ್ಯದಲ್ಲಿ ಮಲ್ಲೇಶ್ವರಂನ ಮಂತ್ರಿ ಮಾಲ್ಗೆ ಬೀಗ ಹಾಕಿರೋ ಹಿನ್ನೆಲೆ ಅಲ್ಲಿ ಸಿಬ್ಬಂದಿ ಕಂಗಾಲಾಗಿದ್ದಾರೆ ಕೆಲಸಕ್ಕೆ ಬಂದವರು. ಆದ್ರೆ ಮಾಲ್ನವರು ಓನರ್ಸ್ ಕಟ್ಟಿಲ್ಲ, ಅಲ್ಲಿ ಆಸ್ತಿ ತೆರಿಗೆ ಕಟ್ಟಿಲ್ಲ. ಅನೇಕ ಬಾರಿ ನೋಟಿಸ್ ನೀಡಿದ್ರು ಕೂಡ ಆಸ್ತಿ ತೆರಿಗೆ ಕಟ್ಟಿಲ್ಲ. ತೆರಿಗೆ ಕಟ್ಟಿ ಅಂದ್ರೆ ಡೋಂಟ್ ಕೇರ್ ಅಂದಿರುವಂತಹ ಮಂತ್ರಿ ಮಾಲ್ಗೆ ಇವತ್ತು ಬೀಗ ಹಾಕುವಂತ ಒಂದು ಕೆಲಸವನ್ನು ಜಿಬಿಎ ಅಧಿಕಾರಿಗಳು ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 6 ರಿಂದ 7 ಗಂಟೆ ಸುಮಾರಿಗೆ ಬಂದಂತಹ ಜಿಬಿಎ ಅಧಿಕಾರಿಗಳು ನೇರವಾಗಿ ಮಂತ್ರಿ ಮಾಲ್ ಅನ್ನು ಸೀಸ್ ಮಾಡಿದ್ದಾರೆ. ಅಲ್ಲಿ ನೋಟಿಸ್ ಕೂಡ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಟ್ರೇಡ್ ಲೈಸೆನ್ಸ್ ಅನ್ನು ಅಂದ್ರೆ ರದ್ದು ಮಾಡ್ತೀವಿ, ಜೊತೆಗೆ ಎಲ್ಲಿವರೆಗೆ ನೀವು ತೆರಿಗೆಯನ್ನು ಪಾವತಿ ಮಾಡಲು ಅಲ್ಲಿವರೆಗೆ ಇದು ಅವಕಾಶ ಅಂದ್ರೆ ವಾಣಿಜ್ಯ ಚಟುವಟಿಕೆ ಅವಕಾಶ ಕೊಡಲ್ಲ ಅಂತ ಸ್ಪಷ್ಟ ಸಂದೇಶವನ್ನು ಜಿಬಿಎ ಅಧಿಕಾರಿಗಳು ಮಾಡಿದ್ದಾರೆ. ಯಾಕಂದ್ರೆ ಇದು ಈ ಹಿಂದೆ ಕೂಡ ಮಂತ್ರಿ ಮಾಲ್ಗೆ ಇವರು ನೋಟಿಸ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ರು. ತೆರಿಗೆ ಪಾವತಿ ಮಾಡುವ ಕಾರಣಕ್ಕಾಗಿ ಪಾವತಿ ಮಾಡದ ಕಾರಣಕ್ಕಾಗಿ ನೋಟಿಸ್ ಕೊಡುವಂತಹ ಒಂದು ಕೆಲಸ ಮಾಡಿದ್ರು. 2021ರಲ್ಲಿ ಕೂಡ ಒಮ್ಮೆ ಇದನ್ನು ಸೀಸ್ ಮಾಡಿದ್ರು. ತದನಂತರದ 2023ರಲ್ಲಿ ಕೂಡ ಇದೇ ರೀತಿ ಜಟಾಪಟಿ ನಡೆದಿತ್ತು. 2025ರ ಜನವರಿಯಲ್ಲಿ ಮೊದಲಿಗೆ ಮತ್ತೆ ಟ್ಯಾಕ್ಸ್ ಪೇ ಮಾಡುವಂತ ನೋಟಿಸ್ ಕೊಡುವಂತ ಕೆಲಸವನ್ನು ಮಾಡಿದ್ರು. ಅವತ್ತು ಕೂಡ ಆ ಒಂದು ನೋಟಿಸ್ಗೆ ಡೋಂಟ್ ಕೇರ್ ಎಂದಿದ್ರು. ಅದಾದ ನಂತರ ಮತ್ತೊಂದು ನೋಟಿಸ್ ಕೊಟ್ಟಿದ್ರು. ಆ ನೋಟಿಸ್ ಕೂಡ ಡೋಂಟ್ ಕೇರ್ ಎಂದಿದ್ರು. ಸರಿಸುಮಾರು 30,81,45,600 ರೂಪಾಯಿ ತೆರಿಗೆಯನ್ನು ಬಾಕಿ ಉಳಿಸಿಕೊಂಡಿದ್ರು. ಈ ಹಿನ್ನೆಲೆ ಇವತ್ತು ಸೀಸ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಟ್ ಇದುವರೆಗೂ ಕೂಡ ಟ್ಯಾಕ್ಸ್ ಪೇ ಮಾಡುವಂತಹ ಯಾವುದೇ ರೀತಿಯ ಪ್ರಕ್ರಿಯೆ ಶುರುವಾಗದಂತಹ ಹಿನ್ನೆಲೆ ಇನ್ನೂ ಕೂಡ ಇಲ್ಲಿ ಯಾವುದೇ ರೀತಿಯ ಮೂವ್ಮೆಂಟ್ ಆಗ್ತಾ ಇಲ್ಲ. ಅಂದ್ರೆ ವಾಣಿಜ್ಯ ಚಟುವಟಿಕೆ ಯಾವುದೇ ರೀತಿಯ ಅವಕಾಶ ಕೊಡಲ್ಲ ಅಂತ ಸ್ಪಷ್ಟ ಸಂದೇಶವನ್ನು ಜಿಬಿಎ ಅಧಿಕಾರಿಗಳು ಕೊಟ್ಟಿದ್ದಾರೆ. ಎಲ್ಲಿವರೆಗೆ ನೀವು ಟ್ಯಾಕ್ಸ್ ಪೇ ಮಾಡಲು ಅಲ್ಲಿವರೆಗೂ ವಾಣಿಜ್ಯ ಚಟುವಟಿಕೆ ಅವಕಾಶ ಕೊಡಲ್ಲ ಅಂದಿದ್ದಾರೆ. ಈಗ ಇನ್ಮೇಲೆ ಏನಾದ್ರೂ ಇವರು ಟ್ಯಾಕ್ಸ್ ಅನ್ನು ಪೇ ಮಾಡಿದ್ರೆ ಮಾತ್ರ ಈ ಒಂದು ಮಂತ್ರಿ ಮಾಲ್ ಮತ್ತೆ ವಾಣಿಜ್ಯ ಚಟುವಟಿಕೆ ಅವಕಾಶ ಸಿಗಲಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಮಂತ್ರಿ ಮಾಲ್ ಸೀಸ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮಲ್ಲೇಶ್ವರಂನ ಮಂತ್ರಿ ಮಾಲ್ಗೆ ಏನು ಬೀಗ ಹಾಕಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ತಿ ತೆರಿಗೆ ಬಾಕಿ ಇರೋ ಹಿನ್ನೆಲೆಯಲ್ಲಿ ಜಿಬಿಎ ಮಂತ್ರಿ ಮಾಲ್ಗೆ ಬೀಗ ಹಾಕಿದೆ. ಹಾಗಾಗಿ ಮಾಲ್ಗೆ ಕೆಲಸಕ್ಕೆ ಅಂತ ಬಂದಂತಹ ಸಿಬ್ಬಂದಿ ಕಂಗಾಲಾಗಿದ್ದಾರೆ. ಆದ್ರೆ ಆಸ್ತಿ ತೆರಿಗೆ ಪಾವತಿ ಮಾಡಿಲ್ಲ ಮಾಲ್ನವರು. ಹಾಗಾಗಿ ಜಿಬಿಎ ಅನೇಕ ಬಾರಿ ನೋಟಿಸ್ ಕೊಟ್ಟರು ಕೂಡ ತೆರಿಗೆ ಪಾವತಿ ಮಾಡಿಲ್ಲ. ಆದ್ರೆ ದಿನೇಶ್ ಗುಂಡೂರಾವ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ಸರ್ಕಾರ ನೇಮಕ ಮಾಡಿದೆ. ಸದ್ಯದಲ್ಲಿ ಮಲ್ಲೇಶ್ವರಂನ ಮಂತ್ರಿ ಮಾಲ್ಗೆ ಬೀಗ ಹಾಕಿರೋ ಹಿನ್ನೆಲೆ ಅಲ್ಲಿ ಸಿಬ್ಬಂದಿ ಕಂಗಾಲಾಗಿದ್ದಾರೆ ಕೆಲಸಕ್ಕೆ ಬಂದವರು. ಆದ್ರೆ ಮಾಲ್ನವರು ಓನರ್ಸ್ ಕಟ್ಟಿಲ್ಲ, ಅಲ್ಲಿ ಆಸ್ತಿ ತೆರಿಗೆ ಕಟ್ಟಿಲ್ಲ. ಅನೇಕ ಬಾರಿ ನೋಟಿಸ್ ನೀಡಿದ್ರು ಕೂಡ ಆಸ್ತಿ ತೆರಿಗೆ ಕಟ್ಟಿಲ್ಲ. ತೆರಿಗೆ ಕಟ್ಟಿ ಅಂದ್ರೆ ಡೋಂಟ್ ಕೇರ್ ಅಂದಿರುವಂತಹ ಮಂತ್ರಿ ಮಾಲ್ಗೆ ಇವತ್ತು ಬೀಗ ಹಾಕುವಂತ ಒಂದು ಕೆಲಸವನ್ನು ಜಿಬಿಎ ಅಧಿಕಾರಿಗಳು ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 6 ರಿಂದ 7 ಗಂಟೆ ಸುಮಾರಿಗೆ ಬಂದಂತಹ ಜಿಬಿಎ ಅಧಿಕಾರಿಗಳು ನೇರವಾಗಿ ಮಂತ್ರಿ ಮಾಲ್ ಅನ್ನು ಸೀಸ್ ಮಾಡಿದ್ದಾರೆ. ಅಲ್ಲಿ ನೋಟಿಸ್ ಕೂಡ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಟ್ರೇಡ್ ಲೈಸೆನ್ಸ್ ಅನ್ನು ಅಂದ್ರೆ ರದ್ದು ಮಾಡ್ತೀವಿ, ಜೊತೆಗೆ ಎಲ್ಲಿವರೆಗೆ ನೀವು ತೆರಿಗೆಯನ್ನು ಪಾವತಿ ಮಾಡಲು ಅಲ್ಲಿವರೆಗೆ ಇದು ಅವಕಾಶ ಅಂದ್ರೆ ವಾಣಿಜ್ಯ ಚಟುವಟಿಕೆ ಅವಕಾಶ ಕೊಡಲ್ಲ ಅಂತ ಸ್ಪಷ್ಟ ಸಂದೇಶವನ್ನು ಜಿಬಿಎ ಅಧಿಕಾರಿಗಳು ಮಾಡಿದ್ದಾರೆ. ಯಾಕಂದ್ರೆ ಇದು ಈ ಹಿಂದೆ ಕೂಡ ಮಂತ್ರಿ ಮಾಲ್ಗೆ ಇವರು ನೋಟಿಸ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ರು. ತೆರಿಗೆ ಪಾವತಿ ಮಾಡುವ ಕಾರಣಕ್ಕಾಗಿ ಪಾವತಿ ಮಾಡದ ಕಾರಣಕ್ಕಾಗಿ ನೋಟಿಸ್ ಕೊಡುವಂತಹ ಒಂದು ಕೆಲಸ ಮಾಡಿದ್ರು. 2021ರಲ್ಲಿ ಕೂಡ ಒಮ್ಮೆ ಇದನ್ನು ಸೀಸ್ ಮಾಡಿದ್ರು. ತದನಂತರದ 2023ರಲ್ಲಿ ಕೂಡ ಇದೇ ರೀತಿ ಜಟಾಪಟಿ ನಡೆದಿತ್ತು. 2025ರ ಜನವರಿಯಲ್ಲಿ ಮೊದಲಿಗೆ ಮತ್ತೆ ಟ್ಯಾಕ್ಸ್ ಪೇ ಮಾಡುವಂತ ನೋಟಿಸ್ ಕೊಡುವಂತ ಕೆಲಸವನ್ನು ಮಾಡಿದ್ರು. ಅವತ್ತು ಕೂಡ ಆ ಒಂದು ನೋಟಿಸ್ಗೆ ಡೋಂಟ್ ಕೇರ್ ಎಂದಿದ್ರು. ಅದಾದ ನಂತರ ಮತ್ತೊಂದು ನೋಟಿಸ್ ಕೊಟ್ಟಿದ್ರು. ಆ ನೋಟಿಸ್ ಕೂಡ ಡೋಂಟ್ ಕೇರ್ ಎಂದಿದ್ರು. ಸರಿಸುಮಾರು 30,81,45,600 ರೂಪಾಯಿ ತೆರಿಗೆಯನ್ನು ಬಾಕಿ ಉಳಿಸಿಕೊಂಡಿದ್ರು. ಈ ಹಿನ್ನೆಲೆ ಇವತ್ತು ಸೀಸ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಟ್ ಇದುವರೆಗೂ ಕೂಡ ಟ್ಯಾಕ್ಸ್ ಪೇ ಮಾಡುವಂತಹ ಯಾವುದೇ ರೀತಿಯ ಪ್ರಕ್ರಿಯೆ ಶುರುವಾಗದಂತಹ ಹಿನ್ನೆಲೆ ಇನ್ನೂ ಕೂಡ ಇಲ್ಲಿ ಯಾವುದೇ ರೀತಿಯ ಮೂವ್ಮೆಂಟ್ ಆಗ್ತಾ ಇಲ್ಲ. ಅಂದ್ರೆ ವಾಣಿಜ್ಯ ಚಟುವಟಿಕೆ ಯಾವುದೇ ರೀತಿಯ ಅವಕಾಶ ಕೊಡಲ್ಲ ಅಂತ ಸ್ಪಷ್ಟ ಸಂದೇಶವನ್ನು ಜಿಬಿಎ ಅಧಿಕಾರಿಗಳು ಕೊಟ್ಟಿದ್ದಾರೆ. ಎಲ್ಲಿವರೆಗೆ ನೀವು ಟ್ಯಾಕ್ಸ್ ಪೇ ಮಾಡಲು ಅಲ್ಲಿವರೆಗೂ ವಾಣಿಜ್ಯ ಚಟುವಟಿಕೆ ಅವಕಾಶ ಕೊಡಲ್ಲ ಅಂದಿದ್ದಾರೆ. ಈಗ ಇನ್ಮೇಲೆ ಏನಾದ್ರೂ ಇವರು ಟ್ಯಾಕ್ಸ್ ಅನ್ನು ಪೇ ಮಾಡಿದ್ರೆ ಮಾತ್ರ ಈ ಒಂದು ಮಂತ್ರಿ ಮಾಲ್ ಮತ್ತೆ ವಾಣಿಜ್ಯ ಚಟುವಟಿಕೆ ಅವಕಾಶ ಸಿಗಲಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.